ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಡಿಸೆಂಬರ್ ತಿಂಗಳ ಅಮೌಂಟು ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ, ಯಾವಾಗ ಬರುತ್ತೆ. ಜನವರಿ ತಿಂಗಳ ಅಮೌಂಟು DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಈಗಲೂ ಕೂಡ 180 ಡೇಸ್ ಅಂತಲೇ ತೋರಿಸ್ತಾ ಇದೆ, ಅಮೌಂಟ್ ಯಾವಾಗ ಬರುತ್ತೆ. ಮತ್ತು ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇದ್ವು, ಅದಕ್ಕೇನಾದರೂ ಪರಿಹಾರ ಸಿಕ್ಕಿದೆಯಾ? ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, ನವೆಂಬರ್ ಅಮೌಂಟು ಕೂಡ ನನಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಇದಕ್ಕೆಲ್ಲ ಏನು ಮಾಡಬೇಕು, ಯಾವಾಗ ಬರುತ್ತೆ, ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಯಾವ ರೀತಿ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಬನ್ನಿ ಗೈಸ್, ಡಿಸೆಂಬರ್ ತಿಂಗಳಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಡಿಸೆಂಬರ್ ತಿಂಗಳ ಅಮೌಂಟು ಮಾರ್ಚ್ ತಿಂಗಳ ಮೊದಲ ವೀಕಲ್ಲಿ ಅಥವಾ ಫಸ್ಟ್ ವೀಕಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಯಾಕೆ ಕೆಲವೊಬ್ರಿಗೆ ಕ್ರೆಡಿಟ್ ಆಗಿಲ್ಲ, ಯಾಕಂದರೆ ಕೆಲವೊಬ್ರಿಗೆ ಕ್ರೆಡಿಟ್ ಆಗಿಬಿಟ್ಟಿದೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಯಾಕಂದರೆ ಮಾರ್ಚ್ ಮೊದಲನೇ ವಾರದಲ್ಲಿ ಡಿಸೆಂಬರ್ ತಿಂಗಳ ಅಮೌಂಟು ಯಾರೆಲ್ಲ ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿದ್ದೀರಾ ಮತ್ತು ಯಾರ್ದೆಲ್ಲ DBT ಫುಷಡ್ ಅಂತ ತೋರಿಸ್ತಾ ಇದೆ, ಈ ವಿದ್ಯಾರ್ಥಿಗಳಿಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಯುವನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾಕಿಷ್ಟು ಡಿಲೇ ಆಯಿತು, ಯಾಕಂದರೆ ಈ ಸ್ಕಾಲರ್ಶಿಪ್ಪನ್ನು ಯುವನಿಧಿ ಫಲಾನುಭವಿಗಳೇನಿದ್ರಲ್ಲ, ಒಂದಿದ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಮೌಂಟು ಕ್ರೆಡಿಟ್ ಆಗಿಬಿಡ್ತಾ ಇತ್ತು. ಯಾಕಂದರೆ ನವೆಂಬರ್ ತಿಂಗಳ ಅಮೌಂಟು ಅದೇ ರೀತಿಯಾಗಿತ್ತು, ಅದಕ್ಕಿಂತ ಮುಂಚೆ ಕೂಡ ಅಕ್ಟೋಬರ್ ತಿಂಗಳ ಅಮೌಂಟು ಕೂಡ ಆದಷ್ಟು ಬೇಗ ಬಂದಿತ್ತು. ಯುವನಿಧಿ ಅಮೌಂಟು ಫಂಡ್ ರಿಲೀಸ್ ಆದಾಗ DDO ಅಪ್ರೂವಲ್ ಕೊಟ್ಟರು ಅಂದರೆ 24 ಅವರ್ ಒಳಗಡೆ 90 to 95% ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಬಿಡ್ತಾ ಇತ್ತು. ಬಟ್ ಈ ಡಿಸೆಂಬರ್ ತಿಂಗಳ ಅಮೌಂಟು ಕೇವಲ 60 to 70% ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು 30% ವಿದ್ಯಾರ್ಥಿಗಳು ಯುವನಿಧಿ ಹಣ ಕ್ಯಾನ್ಸಲ್ ಆಗ್ಬಿಡ್ತಾ ಅಂತೇಳಿ ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಮೊದಲನೇ ವಾರದಲ್ಲಿ, ಅಂದರೆ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಡಿಸೆಂಬರ್ ತಿಂಗಳ 3 ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟ್ ಬರುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಜನವರಿ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಜನವರಿ ತಿಂಗಳ ಅಮೌಂಟ್ ಏನಿದೆಯಲ್ಲ, ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ 180 ಡೇಸ್ ಅಂತಲೇ ತೋರಿಸ್ತಾ ಇದೆ. ಬಟ್ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ, ಫಂಡ್ ರಿಲೀಸ್ ಆಗೋದು ಇನ್ನೂ ಲೇಟು ಅಂತ ಹೇಳ್ತಾ ಇದ್ದಾರೆ. ಫಂಡ್ ಏನಾದರೂ ರಿಲೀಸ್ ಆದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದರೆ, 2025-26 ಬಜೆಟ್ ಮಂಡನೆ ಏನು ಮಾಡ್ತಾರಲ್ವಾ, ಇದಕ್ಕೋಸ್ಕರ ವೇಟಿಂಗಲ್ಲಿದೆ. ಬಜೆಟ್ ಮಂಡನೆ ಏನಾದರೂ ಲೇಟ್ ಆಗೋ ಸಾಧ್ಯತೆ ಇತ್ತು ಅಂದರೆ, ಬಜೆಟ್ ಮಂಡನೆ ಆಗೋದಕ್ಕಿಂತ ಮುಂಚೆನೆ ಯುವನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ 3 ತಿಂಗಳ ಹಣವನ್ನು ಒಟ್ಟಿಗೆ ಹಾಕೋ ಪ್ರಯತ್ನದಲ್ಲಿದ್ದೀವಿ. ಆದಷ್ಟು ಬೇಗ ನಾವು ನಿಧಿ ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಆಧಾರ್ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ತೋರಿಸ್ತಾ ಇತ್ತು. ಯಾಕೆ ಈ ರೀತಿ ತೋರಿಸ್ತಾ ಇತ್ತು, ಯುವನಿಧಿ ಏನಾದರೂ ಸ್ಟಾಪ್ ಆಗಿಬಿಡುತ್ತಾ ಅಂತೇಳಿ ಕೂಡ ಕೇಳ್ತಾ ಇದ್ರೆ, ಹೌದು ಸ್ನೇಹಿತರೆ, ಈಗ ಯುವನಿಧಿ ಹಣವನ್ನು ಪಡ್ಕೊಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ರಲ್ವಾ, 2025-26 ಬಜೆಟಲ್ಲಿ ಬಿಡುಗಡೆ ಆಯಿತು ಅಂದರೆ, ಅದಾದ ನಂತರ ಯುವನಿಧಿ ಫಲಾನುಭವಿಗಳಿಗೆ ಮೊದಲನೇ ವರ್ಷದಿಂದ ಏನು ಯುವನಿಧಿ ಸ್ಟಾರ್ಟ್ ಆಗಿ 2024 ಜನವರಿ 12ನೇ ತಾರೀಕಿನ ಶುರುವಾಗಿತ್ತಲ್ವ ಯುವನಿಧಿ ಸ್ಕೀಮು, ಆವಾಗಿಂದ ಯಾರೆಲ್ಲ ಯುವನಿಧಿ ಹಣವನ್ನು ಪಡ್ಕೋತಾ ಇದ್ರೋ ಅವರಿಗೆ ಈ ಬಜೆಟಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡೋದಿಲ್ಲ. ಅವರ ಲಿಸ್ಟನ್ನು ಕ್ಯಾನ್ಸಲ್ ಮಾಡಿ ಹೊಸ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ತಗೋತೀವಿ ಅಂತೇಳಿ ಯುವನಿಧಿ ಕಡೆಯಿಂದ ಬಿಗ್ ಅಪ್ಡೇಟ್ ಬಂದಿದೆ. ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಗುಡ್ ನ್ಯೂಸು, ಹಳೆಯ ವಿದ್ಯಾರ್ಥಿಗಳೇನು ಮೊದಲಿಂದ ಹಣವನ್ನು ಪಡ್ಕೋತಾ ಇದ್ರಲ್ಲ, ಇವರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಒಂದನ್ನು ಕ್ಲಾರಿಟಿಯಾಗಿ ತಿಳಿಸ್ಬಿಡ್ತೀನಿ, ಏನು ಅಂದರೆ, ಯುವನಿಧಿ ಹಣ ಏನಿದೆಯಲ್ಲ, ಇದಕ್ಕಿಂತ ಮುಂಚೆ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾಗ ಯಾವ ರೀತಿ ಒಂದೇ ಸಲ 6,000 ಅಮೌಂಟು ಕ್ರೆಡಿಟ್ ಆಗಿತ್ತಲ್ವ, ಆ ರೀತಿ ಕ್ರೆಡಿಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಈಗಾಗಲೇ ಡಿಸೆಂಬರ್ ತಿಂಗಳ ಅಮೌಂಟು ಜನವರಿ ತಿಂಗಳಲ್ಲೇ ಬರಬೇಕಿತ್ತು, ಬಟ್ ಜನವರಿ ತಿಂಗಳಲ್ಲೂ ಕೂಡ ಬರಲಿಲ್ಲ. ಬಟ್ ಫೆಬ್ರವರಿ ಎಂಡ್ ಆದರೂ ಬರಲೇಬೇಕಿತ್ತು. ಯಾಕೆಂದರೆ ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಪೆಂಡಿಂಗ್ ಇದೆ, ಜನವರಿ ತಿಂಗಳ ಅಮೌಂಟು ಕೂಡ ಪೆಂಡಿಂಗ್ ಇದೆ. ಈಗ ಫೆಬ್ರವರಿ ಅಮೌಂಟು ಕೂಡ ಇನ್ನೂ ಪೆಂಡಿಂಗ್ ಉಳ್ಕೊಳ್ಳುತ್ತೆ, 3 ತಿಂಗಳ ಅಮೌಂಟ್. ಮತ್ತು ಈಗಾಗಲೇ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೂಡ ಶುರುವಾಗಿದೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಏನು ಕೆಲಸ ಆಗೋ ಸಾಧ್ಯತೆ ಇದೆ ಅಂದರೆ, ಯಾಕಂದರೆ ಇದಕ್ಕಿಂತ ಮುಂಚೆ ಎಲ್ಲ ಉದಾಹರಣೆಗಳನ್ನು ನೋಡಿದಾಗ 2 ತಿಂಗಳ ಹಣ ಒಟ್ಟಿಗೆ
15ನೇ ತಾರೀಕು ಅಂದರೆ ಮಾರ್ಚ್ 15ನೇ ತಾರೀಕು ಒಳಗಡೆ ಜನವರಿಯ 3,000 ಹಣ ಮತ್ತು ಡಿಸೆಂಬರ್ ತಿಂಗಳ 3,000 ಹಣ ಒಟ್ಟಿಗೆ ಕ್ರೆಡಿಟ್ ಆಗೋ ಸಾಧ್ಯತೆ ಇದೆ ಅನಿಸುತ್ತೆ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಪ್ಪ ಅಂದರೆ, ಯುವ ನಿಧಿ ಫಲಾನುಭವಿಗಳೇನಿದ್ರಲ್ವ ಆದಷ್ಟು 1ನೇ ತಾರೀಕಿಂತ 15ನೇ ತಾರೀಕು ಒಳಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ನಾಟ್ ಫ್ಲಕ್ಚ್ ಆಗದೇ ಇರುವಂಥದ್ದು, ಸೆಲ್ಫ್ ಡಿಕ್ಲರೇಷನ್ ನೆಟ್ವರ್ಕ್ ಬರುವಂಥ ಪ್ರಾಬ್ಲಮ್ ಆಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಖಾತೆಗೆ ಅಮೌಂಟು ಬರೋದಿಲ್ಲ. ಇದಿಷ್ಟು ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಆದಷ್ಟು ಬೇಗ ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನಂದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.